ಪ್ರಸ್ತಾಪ ಮಾಡಿದ್ರು. ಆದ ಕಾರಣ ರಾಜಕಾರಣ ಸಾಹಿತ್ಯದಿಂದ ದೂರ ಇರೋದಕ್ಕೂ ಸಾಧ್ಯ ಇಲ್ಲ, ರಾಜಕಾರಣ ಬಿಟ್ಟು ಸಾಹಿತ್ಯ ರಚನೆ ಆಗೋದಕ್ಕೂ ಸಾಧ್ಯ ಇಲ್ಲ. ರಾಜಕಾರಣ ಬಿಟ್ಟು ಮಾಡ್ತೀವಿ ಅಂದ್ರೆ ಬದುಕಿನ ಬಹುದೊಡ್ಡ ಭಾಗವನ್ನು ನೀವು ಪ್ರತ್ಯೇಕಿಸಿ ಸಾಹಿತ್ಯ ರಚನೆ ಮಾಡ್ತೀರಿ, ಅದು ಪೂರ್ಣವಾದದ್ದಲ್ಲ. ಆದ್ದರಿಂದ ರಾಜಕಾರಣದಲ್ಲಿ ಸಾಹಿತ್ಯ, ಸಾಹಿತ್ಯದಲ್ಲಿ ರಾಜಕಾರಣ ಇದು ಇರಬೇಕಾದದ್ದು. ಆದರೆ ಕೆಟ್ಟ ರಾಜಕಾರಣ, ಇದೆಲ್ಲ ರಾಜಕಾರಣ ಅಂದರೆ ಇದು ವಸೂಲಿ ಹೆಚ್ಚೋದು, ಪ್ರಶಸ್ತಿ ತಗೊಳ್ಳೋದು ಇದಷ್ಟೇ ಅಲ್ಲ. ರಾಜಕಾರಣ ಅಂದರೆ ಜನರ ಬದುಕನ್ನು ಹಸನಾಗಿಸುವಂಥ ಒಂದು ಕಾನೂನಾತ್ಮಕವಾದಂಥ ಪ್ರಯತ್ನ ಏನಿದೆ ಅದಕ್ಕೆ ನಾವು ಭಾಳ ಮಹತ್ವ ಕೊಡಬೇಕು. ಈ ನಮ್ಮ ಮನಸ್ಥಿತಿ ಈಗ ರಾಜಕೀಯ ಅಂದರೆ ಕೆಡಿಸೋದು, ಕೆಟ್ಟ ಮಾಡೋದು, ಅಡ್ಡಿ ಹಾಕೋದು, ಇದೆಲ್ಲ ಏನಿದೆ ಇದು ಯಾರಿಗೂ ಒಪ್ಪಿತ ಆಗೋದಿಲ್ಲ. ಅಂತಿಮವಾಗಿ ನಾವು ರಾಷ್ಟ್ರ ಕಟ್ಟುವ ಕೆಲಸದೊಳಗೆ ರಾಜಕಾರಣ ಹಾಗೂ ಸಾಹಿತ್ಯ ರಾಜಕಾರಣಕ್ಕೆ ಒಂದು ದಿಕ್ಕನ್ನು ತೋರಿಸ್ತದೆ. ಈಗ ಉದಯವಾಗಲಿ ಚೆಲುವು ಕನ್ನಡ ನಾಡು, ಆ ಗೀತೆ ಅದು ಕೇವಲ ಒಂದು ಸಾಹಿತ್ಯ, ಒಂದು ಹಾಡು, ಒಂದು ಪದ್ಯ, ಒಂದು ಕವನ ಅಂತಲ್ಲ. ಅದು ಚೆಲುವ ಕನ್ನಡ ನಾಡು ಕಟ್ಟುವಂಥ ಮನಸ್ಸನ್ನು ಸೃಷ್ಟಿ ಮಾಡ್ತದೆ. ಸಾಹಿತ್ಯ ರಾಜಕಾರಣಕ್ಕೆ ಒಂದು ದಿಕ್ಸೂಚಿಯನ್ನು ತೋರಿಸ್ತದೆ. ಆದ್ದರಿಂದ ಸಾಹಿತ್ಯ ರಾಜಕಾರಣಕ್ಕೆ ಮಾರ್ಗದರ್ಶನ ಮಾಡುವಂಗಿರ್ಬೇಕು, ರಾಜಕಾರಣ ಸಾಹಿತ್ಯವನ್ನು ಸದುಪಯೋಗ ಮಾಡಿಕೊಳ್ಳುವಂತಿರ್ಬೇಕು. ಆ ರೀತಿಯ ಸುಮಧುರ ವಾತಾವರಣ ಬರಬೇಕು. ರಾಜಕಾರಣದಲ್ಲಿರೋರನ್ನ ಸಾಹಿತ್ಯದಿಂದ ದೂರ ಸರಿಸ್ಬಿಡೋದು. ಇವತ್ತೇನಾಗಿದೆ, ಸಾಹಿತ್ಯ ಅಂದರೆ ಕೂತು ಟೇಬಲ್ ಮೇಲೆ ಕೂತು ಬರೆದವರು ಮಾತ್ರ ಸಾಹಿತಿಗಳು ಅನ್ನುವಂಥ ಒಂದು ಭ್ರಮೆಯಲ್ಲಿ ನಾವೆಲ್ಲ ಇದ್ದೇವೆ. ಯಾಕೆ ನ್ಯಾಯಾಧೀಶರು ಅತ್ಯುತ್ತಮವಾಗಿರ್ತಕ್ಕಂಥ ಶ್ರೇಷ್ಠದಾಗಿರ್ತಕ್ಕಂಥ ಜಜ್ಮೆಂಟನ್ನು ಕೊಡ್ತಾರೆ. ಈಗ ಕೃಷ್ಣ ಅಯ್ಯರ್ ಜಜ್ಮೆಂಟ್ಸ್ ಆರ್ ದೇ ಎನಿವೇರ್ ಲೆಸ್ ಆಸ್ ರಿಗಾರ್ಡ್ಸ್ ಲಿಟ್ರರಿ ಪೀಸ್ ಇಸ್ ಕನ್ಸರ್ನ್? ಈಗ ರಾಜಕಾರಣಿಗಳು ಮಾತನಾಡಿದ್ದು ಸಾಹಿತ್ಯ ಆಗೋದಿಲ್ಲ. ಜವಾಹರ್ಲಾಲ್ ನೆಹರು ಮಾತನಾಡಿರ್ತಕ್ಕಂಥ ಆ ಭಾಷಣ, ವಾಜಪೇಯಿ ಅವರು ಮಾಡಿರ್ತಕ್ಕಂಥ ಭಾಷಣ, ಗಾಂಧೀಜಿಯವರ ಬರವಣಿಗೆಗಳು, ಸರೋಜಿನಿ ನಾಯ್ಡು ಅವರ ಬರವಣಿಗೆಗಳು, ಇವೆಲ್ಲ ಸಣ್ಣ ಸಾಹಿತ್ಯ. ಆದ್ದರಿಂದ ರಾಜಕಾರಣಿಗಳನ್ನ ಸಾಹಿತಿಗಳಲ್ಲ ಅನ್ನುವಂಥ ಪ್ರತ್ಯೇಕಿಸುವ ಪ್ರಯತ್ನ ಆಗಬಾರ್ದು. ನಮ್ಮ ಇವತ್ತಿನ ದಿನಮಾನಕ್ಕೆ ಬರಲಿ, BL ಶಂಕರ್ ಅವರು ಮಾತನಾಡುವ ಮಾತುಗಳು ಯಾವ ಸಾಹಿತ್ಯ ಸೃಷ್ಟಿಗಿಂತ ಕಡಿಮೆ ಇರ್ತಾವೆ ಹೇಳಿ? ಅವೆಲ್ಲವುಗಳನ್ನು ಗಮನದಲ್ಲಿರಿಸಿಕೊಂಡು ಈ ಮಧುರವಾಗಿರ್ತಕ್ಕಂಥ ಸಂಬಂಧ ರಾಜಕಾರಣ ಹಾಗೂ ಸಾಹಿತ್ಯಕ್ಕೆ ಆಗಬೇಕು. ಅದು ಆಗೋದಕ್ಕೆ ಈ ಒಂದು ಮಂಡ್ಯ ಸಕ್ಕರೆ ನಾಡಿನ ಈ ಸಾಹಿತ್ಯ ಸಮ್ಮೇಳನ ಒಂದು ಉತ್ತಮವಾಗಿರ್ತಕ್ಕಂಥ ತಿಳಿಯಾದ ವೇದಿಕೆಯನ್ನು ಕೊಡ್ತದೆ ಅಂತ ಭಾವಿಸ್ತಾರೆ. ನಿಮ್ಗೆ ಎಷ್ಟು ಖುಷಿ ಆಯಿತು ಸರ್ ಸಮ್ಮೇಳನದಲ್ಲಿ ಭಾಗಿಯಾಗಿ ಮಂಡ್ಯದಲ್ಲಿ ನಡೆದಿದೆ? ಸಹಜವಾಗಿ ಇಂಥ ಸಮ್ಮೇಳನದಲ್ಲಿ ಭಾಗವಹಿಸುವುದಂದ್ರೆ ಒಂದು ಗೌರವ. ಹಾಗೂ ನಮ್ಮ ಭಾಗದಿಂದ ಆಗಮಿಸಿರ್ತಕ್ಕಂಥ ಸಾಹಿತಿಗಳನ್ನು ಭೇಟಿಯಾಗೋದಕ್ಕೆ ಸಾಧ್ಯ ಆಯಿತು, ಕನ್ನಡ ಅಭಿಮಾನಿಗಳನ್ನು ಭೇಟಿಯಾಗೋದಕ್ಕೆ ಸಾಧ್ಯ ಆಯಿತು. ಇಲ್ಲಿ ಮಾಡಿರ್ತಕ್ಕಂಥ ವ್ಯವಸ್ಥೆ, ಊಟ ಮಾಡಿದೆವು ನಾವು ಮನೆಯಾಗ ಸಹಿತ ಅಂತ ಊಟ ಮಾಡೋದಲ್ಲ, ಅಷ್ಟು ವೆರೈಟಿ ಆಫ್ ಫುಡ್ಡನ್ನು ಕೊಟ್ಟರು, ಆತಿಥ್ಯವನ್ನು ನೀಡಿದರು. ಆ ಫುಡ್ ಕಮಿಟಿ ಚೇರ್ಮನ್ರು ನಮ್ಮ ಸ್ನೇಹಿತರು ಆಗಿದ್ದರಿಂದ ಒಂದು ವಿಶೇಷ MLA ಅವರಿಗೆ ನಾವು ಕೃತಜ್ಞತೆ ಹೇಳಬೇಕು. ಸದನದಲ್ಲಿ ನಡೆದಂಥ ಜಟಾಪಟಿ ನಾವೇನು ಹೇಳ್ತೀವಿ? ಕಾನೂನು ತನ್ನ ಕ್ರಮವನ್ನು ತೆಗೆದುಕೊಂಡಿದೆ, ಅದನ್ನು ರಾಜಕೀಯಗೊಳಿಸ್ತಕ್ಕಂಥದ್ದು ಆಗಬಾರ್ದು. ಅಲ್ಲಿ ಏನೊಂದು ಹೇಯವಾಗಿರ್ತಕ್ಕಂಥ ಘಟನೆ ಸಂದರ್ಭ ನಡೆದು ಹೋಗಿದೆ, ಅದನ್ನು ನಾವು ಕಂಡೆಮ್ ಮಾಡುವಂಥ ಮನಸ್ಸು ಎಲ್ಲರಿಗೂ ಬರಬೇಕು. ಆ ರೀತಿ ಹೇಳಿಕೆಗಳನ್ನ ನಾವು ಕೊಟ್ಟಿಲ್ಲ, ತಿಳಿಸಲಾಗ್ತಾ ಇದೆ ಅಂತ ಕೂಡ ಹೇಳ್ತಾರೆ. ಅವ್ರ ಪಕ್ಷದವ್ರನ್ನ ಕೇಳಿ, ಅವ್ರ ಪಕ್ಷದವರು ಅವರು ಸುಳ್ಳು ರೆಕಾರ್ಡಿಂಗ್ ಆಗಿಲ್ಲ ಅನ್ನೋದು ಕೂಡ ಹೇಳ್ತಾರೆ. ರೆಕಾರ್ಡಿಂಗ್ ಆಗಲಿ, ಎಜ್ಜನ್ ಆದ್ಮೇಲೆ ಆಗಿರ್ತಕ್ಕಂಥದ್ದು, ಅದಕ್ಕೆ ಅದು ರೆಕಾರ್ಡ್ ಆಗಿರೋದಕ್ಕಿಲ್ಲ, ಅದು ಆಫೀಷಿಯಲ್ ಇರೋಲ್ಲ.
ಅದ್ರ ನಂತರ ತೆಗೆದವರು ಇದ್ದಾರೆ, ಆ ವಿಡಿಯೋ ಇದ್ದವರು ಇದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.